ಕಾಂಗ್ರೆಸ್ ಅವರು ಏನ್ ಹೇಳೋದು, ಇದೊಂಥರ ಶೋ ಆಫ್ ತರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ರಚನಾತ್ಮಕವಾಗಿ ಅಂಕಿ ಅಂಶಗಳನ್ನ ಇಟ್ಟು ಒಂದು ಚರ್ಚೆ ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಈ ರೀತಿಯಾಗಿ ಕೇವಲ ರೈತರನ್ನ ಮುಂದಿಟ್ಕೊಂಡು ಶೋ ಆಫ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತ ಆರೋಪ ಕಾಂಗ್ರೆಸ್ ಮಾಡ್ತಾ ಇರೋದು ಸರ್. ಒಂದು ರೈತರ ಹೋರಾಟವನ್ನ ಶೋ ಆಫ್ ಅಂತ ಹೇಳುವಂತದ್ದೇ ರೈತರಿಗೆ ಈ ಸರ್ಕಾರ ಮಾಡಿರೋ ಅಪಮಾನ. ರೈತರ ಹೋರಾಟವನ್ನ ಇಷ್ಟು ಹಗುರವಾಗಿ ಈ ಸರ್ಕಾರ ಪರಿಗಣಿಸಬಾರದು. ಎರಡನೇದು, ಈಗ ಅಧಿವೇಶನದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂದಾಗ ನಿಮಗೆ MSP ಪ್ರಕಾರ ಖರೀದಿ ಮಾಡ್ಲಿಕ್ಕೆ ಆರ್ಡರ್ ಮಾಡೋದಕ್ಕಾಯ್ತಲ್ಲ, ಇದೇ 2 ತಿಂಗಳು ಮೊದಲು ಯಾಕಾಗ್ಲಿಲ್ಲ? ಇದು ನಮ್ಮ ಬೇಡಿಕೆ. ಅಲ್ಲ, ನೀವು ಯಾವ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್? ಖರೀದಿ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲ್ಲ, ರೈತರದ್ದು ಯಾವ ಸಮಸ್ಯೆ ಬಗೆಹರಿಸಿದ್ದಾರೆ? ಎಲ್ಲವನ್ನ ಇಟ್ಕೊಂಡಿದೀವಿ ನಾವು, ಎಲ್ಲವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂತ ಇರೋರು ರೈತರು. ಅದಕ್ಕೆ ಮೊದಲನೇದಾಗಿ ಖರೀದಿ ಕೇಂದ್ರ, ಎರಡನೇದು ಕ್ರಸ್ಟ್ ಗೇಟ್ ರಿಪೇರಿಗೆ ದಂಡವಾಗಿ ಎಕರೆಗೆ 25, ಮೂರನೇದು FRP ಬಗ್ಗೆ ಕೇಂದ್ರದ ಕಡೆ ತೋರಿಸೋದು ಬಿಟ್ಟು ಹೇಗೆ UPಯಲ್ಲಿ ಗುಜರಾತ್ನಲ್ಲಿ ಇದೇ FRP ಮೇಲೆ 4,000 ಕೊಡ್ತಾ ಇದ್ದಾರೆ, ನಿಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ?